ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎನ್ವಿಆರ್ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. PGCET 2024 ಅಪ್ಡೇಟ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಸೆಕೆಂಡ್ ರೌಂಡು ಪ್ರಾವಿಷನಲ್ ಸೀಟ್ ಮ್ಯಾಟ್ರಿಕ್ಸ್ ಅಂತ ಒಂದು ರಿಲೀಸ್ ಆದರೆ ಮಾಡಿದ್ದಾರೆ. ಅದರಲ್ಲಿ ಅನೇಕ ಡೌಟ್ಸ್ ಆದರೆ ಕೇಳ್ತಿದ್ದಾರೆ. ಸರೆಂಡರ್ 1 ಅಂದರೆ ಸರೆಂಡರ್ 2 ಹಾಗೆ ಈ ರೀತಿ ಸಪ್ರೇಟ್ ಆಗಾದರೆ ಬಿಟ್ಟಿದ್ದಾರೆ. ನಮಗೆ ಕ್ಯಾಟಗರಿ ವೈಸು ಕೋರ್ಸ್ ವೈಸ್ ಆದರೆ ರಿಲೀಸ್ ಮಾಡಲ್ವಾ ಅಂತ. ಹಾಗೆ ಆಪ್ಷನ್ ಎಂಟ್ರಿ ಲಿಂಕು ಎನೇಬಲ್ ಆಗಿದೆ. ಅದರಲ್ಲಿ ಯಾವ ರೀತಿ ಆದರೆ ಹೊಸ ಕಾಲೇಜಸ್ನ ಆ್ಯಡ್ ಮಾಡಬೇಕು ಅಂತ ಕೆಲವೊಂದು ಡೌಟ್ಸ್ ಆದರೆ ಕೇಳಿದ್ದಾರೆ. ಹಾಗೆ ಇನ್ನು ಕೆಲವೊಂದು ವಿದ್ಯಾರ್ಥಿಗಳು ನಮಗೆ ಫಸ್ಟ್ ರೌಂಡಲ್ಲಿ ಸಿಕ್ಕಿರೋ ಸೀಟೇ ನಮಗೆ ಈಗ ಸೆಕೆಂಡ್ ರೌಂಡಲ್ಲೂ ಅದೇ ಕಾಲೇಜು ಬೇಕು, ಅದಕ್ಕೆ ಏನು ಮಾಡಬೇಕು ಸರ್ ಅಂತ ಕೇಳ್ತಿದ್ದಾರೆ. ಹಾಗೆ ನಾವು ಕಂಪಲ್ಸರಿ ಸೆಕೆಂಡ್ ರೌಂಡಲ್ಲಿ ಸಿಗೋ ಕಾಲೇಜ್ಗೆ ಕಂಪಲ್ಸರಿ ಜಾಯ್ನ್ ಆಗಲೇಬೇಕಾ ಅಂತ ಕೇಳ್ತಿದ್ದಾರೆ. ಇನ್ನು ಕೆಲವೊಂದು ವಿದ್ಯಾರ್ಥಿಗಳಾದರೆ ನಾವು ಫಸ್ಟ್ ರೌಂಡಲ್ಲಿ ಕಟ್ ಆಫ್ ರ್ಯಾಂಕಿಂಗು ಹಾಗೆ ಸೆಕೆಂಡ್ ರೌಂಡ್ದು ಕಟ್ ಆಫ್ ರ್ಯಾಂಕಿಂಗ್ಗೆ ಸ್ವಲ್ಪ ಡಿಫ್ರೆನ್ಸ್ ಆದರೆ ಬರುತ್ತಾ, ನಿಯರ್ ಬೈ ಇರೋ ಕಾಲೇಜಸ್ನೇ ಆ್ಯಡ್ ಮಾಡಬೇಕಾ ಅಂತ ಕೆಲವೊಂದು ಡೌಟ್ಸ್ ಆದರೆ ಈ ರೀತಿ ಅನೇಕ ಡೌಟ್ಸ್ ಆದರೆ ಕೇಳಿದ್ದಾರೆ. ಅದ್ರ ಬಗ್ಗೆ ಎಲ್ಲನೂ ಈ ವಿಡಿಯೋಲ್ಲಾದರೆ ಕ್ಲಾರಿಫೈ ಆದರೆ ಮಾಡ್ತೀನಿ. ಅದಕ್ಕೂ ಮುನ್ನ ನಮ್ಮ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲೋ ಸಬ್ಸ್ಕ್ರೈಬ್ ಆಗಿ. ಹಾಗೆ ವಿಡಿಯೋ ಇನ್ಫಾರ್ಮೇಟಿವ್ ಅನ್ಸಲ್ಲಿ ತಪ್ಪದೇ ವಿಡಿಯೋಗಾದರೆ ಒಂದು ಲೈಕ್ ಆದರೆ ಮಾಡಿ. ಇದರಿಂದ ನಿಮಗೆ ಕಂಟಿನ್ಯೂಸ್ ಆಗಿ ಕೌನ್ಸಿಲಿಂಗ್ ಅಪ್ಡೇಟ್ಸು ಹಾಗೆ ಸ್ಕಾಲರ್ಶಿಪ್ಪು ಹಾಗೆ ಗೌರ್ಮೆಂಟ್ ಹಾಸ್ಟೆಲ್ ರಿಲೇಟೆಡ್ ಅಪ್ಡೇಟ್ಸ್ ಆದರೆ ನಮ್ಮ ಚಾನಲಲ್ಲಿ ಬರ್ತಾ ಇರುತ್ತೆ. ಅದರಿಂದ ಎಲ್ಲ ವಿದ್ಯಾರ್ಥಿಗಳು ವಿಡಿಯೋನ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ಗಾದರೆ ಸಬ್ಸ್ಕ್ರೈಬ್ ಆಗಿ. ಬನ್ನಿ ಈಗ ವಿಡಿಯೋ ಇದ್ರೆ ಶುರು ಮಾಡೋಣ. ಸುಮಾರು ವಿದ್ಯಾರ್ಥಿಗಳು ಸರ್ ನಾವು ಫಸ್ಟ್ ರೌಂಡಲ್ಲಿ ಸಿಕ್ಕಿರೋ ಕಾಲೇಜ್ ಈಗ ಬೇಕು ನಮಗೆ, ಅದನ್ನು ಯಾವ ರೀತಿ ಆದರೆ ಪಡ್ಕೋಬೇಕು ಅಂತ ಕೇಳ್ತಿದ್ದಾರೆ. ಅದಕ್ಕೆ ಏನು ಮಾಡಬೇಕು ಅಂತ ಕೇಳ್ತಿದ್ದಾರೆ. ಅದಕ್ಕೆ ನೀವು ಏನು ಮಾಡಬೇಕಂದ್ರೆ, ಈಗಾಗಲೇ ನೀವು ಕಾಲೇಜಸ್ನ ಫಸ್ಟ್ ರೌಂಡಲ್ಲಿ ಆಪ್ಷನ್ ಎಂಟ್ರಿ ಆದರೆ ಮಾಡಿರ್ತೀರ, ಆ ಕಾಲೇಜಸ್ನ ಎಲ್ಲನೂ ಡಿಲೆಕ್ಟ್ ಮಾಡಿ ಆ ಒಂದೇ ಕಾಲೇಜ್ನ ಇಟ್ಟರೆ ಮಾತ್ರ ನಿಮಗೆ ಅದೇ ಕಾಲೇಜು ನೆಕ್ಸ್ಟ್ ರೌಂಡಲ್ಲಿ ಅಂದರೆ ಈಗ ಸೆಕೆಂಡ್ ರೌಂಡಲ್ಲಿ ಸೀಟ್ ಅಲಾಟ್ ಆಗೋ ಚಾನ್ಸಸ್ ಆದರೆ ಇರುತ್ತೆ. ಇಲ್ಲ ನೀವು ಬೇರೆ ಕಾಲೇಜಸ್ನು ಇಟ್ಟರೆ ನಿಮಗೆ ಫಸ್ಟ್ ರೌಂಡಲ್ಲಿ ಅಲಾಟ್ ಆಗಿರೋ ಕಾಲೇಜಸ್ನ ಲಾಸ್ಟ್ ಪ್ರಿಯಾರಿಟಿ ಅಂತ ಕನ್ಸಿಡರ್ ಮಾಡ್ಕೋತಾರೆ. ಇನ್ ಕೇಸ್ ನೀವೇನಾದರೂ ಆರ್ಡರ್ ಕೊಡಲಿಲ್ಲ ಅಂದರೂ ಅದು ಲಾಸ್ಟ್ ಪ್ರಿಯಾರಿಟಿ ಅಂತ ಕನ್ಸಿಡರ್ ಮಾಡಿ ನಿಮಗೆ ಎಬವ್ ಇರೋ ಕಾಲೇಜಸ್ನ ಯಾವುದಾದ್ರೂ ಸೀಟು ಸಿಗೋಂಗಿದ್ರೆ, ನಿಮ್ಮ ಕಟ್ ಆಫ್ ರ್ಯಾಂಕಿಂಗು ನಿಯರ್ ಬೈ ಇದ್ದರೆ ಆ ಕಾಲೇಜ್ ಆದರೆ ಸಿಕ್ಬಿಡಿರುತ್ತೆ. ಅದರಿಂದ ನಿಮಗೆ ಅದೇ ಕಾಲೇಜು ಬೇಕು ಅಂತ ಪರ್ಟಿಕ್ಯುಲರ್ ಆಗಿ ಇದ್ದರೆ ಆ ಎಲ್ಲ ಉಳಿದ ಎಲ್ಲ ಕಾಲೇಜಸ್ನು ನೀವು ಡಿಲೆಕ್ಟ್ ಮಾಡಿ ಅದು ಒಂದೇ ಕಾಲೇಜಸ್ನಾದರೆ ಆಪ್ಷನ್ ಎಂಟ್ರಿಗಾದರೆ ಬಿಡಿ. ಆ ಕಾಲೇಜೇ ನಿಮಗೆ ನೆಕ್ಸ್ಟ್ ರೌಂಡಲ್ಲಿ ಈಗ ಸೆಕೆಂಡ್ ರೌಂಡಲ್ಲಿ ಅಲಾಟ್ ಆಗೋ ಚಾನ್ಸಸ್ ಆದರೆ ಇರುತ್ತೆ. ಹಾಗೆ ಇನ್ನು ಕೆಲವೊಂದು ವಿದ್ಯಾರ್ಥಿಗಳಾದರೆ ನಮಗೆ ಸೆಕೆಂಡ್ ರೌಂಡಲ್ಲಿ ಸಿಕ್ಕಿರೋ ಕಾಲೇಜಸ್ನ ಕಂಪಲ್ಸರಿ ಜಾಯ್ನ್ ಆಗಲೇಬೇಕಾ, ಈ ರೀತಿ ಒಂದು ಸೀಟ್ ಒಂದು ಶೆಡ್ಯೂಲಲ್ಲೆಲ್ಲ ಮೆನ್ಷನ್ ಮಾಡಿದಾರಲ್ವ, ನಮಗೆ ಎಕ್ಸ್ಟ್ರಾ ಪೆನಾಲ್ಟಿ ಏನಾದರೂ ಹಾಕ್ತಾರ, ಆ ಕಾಲೇಜ್ಗೆ ಜಾಯ್ನ್ ಆಗಲೇಬೇಕಂತ ಕೇಳ್ತಿದ್ದಾರೆ. ನೋಡಿ, ನಾನು ಸಜೆಸ್ಟ್ ಮಾಡೋದೇನೆಂದರೆ, ನಿಮಗೆ ಆ ಕಾಲೇಜ್ಗೆ ಡೆಫಿನೆಟ್ ಆಗಿ ಹೋಗ್ತೀನಿ ಅನ್ನೋ ಅಂಥ ವಿದ್ಯಾರ್ಥಿಗಳು ಆ ಕಾಲೇಜ್ ಬಗ್ಗೆ ಕ್ಲಿಯರ್ ಆಗಿ ಇನ್ಫಾರ್ಮೇಷನ್ ಆದರೆ ತಗೊಳ್ಳಿ. ಅನೇಕ ವಿದ್ಯಾರ್ಥಿಗಳು ಫಸ್ಟ್ ರೌಂಡಲ್ಲಿ ಹಾಕ್ಬಿಟ್ಟು ಆ ಕಾಲೇಜ್ಗೆ ಹೋದ್ಮೇಲೆ ಫೀಸಸ್ ಎಲ್ಲ ಒಂದು ಕಾಲೇಜ್ ಫೀಸ್ ಎಲ್ಲ 1 lakh ಇರೋದ್ರಿಂದ ಎಲ್ಲ ರಿಜೆಕ್ಟ್ ಮಾಡಿ ಸರೆಂಡರ್ ಆದರೆ ಮಾಡಿದ್ದಾರೆ. ಅದನ್ನೇ ಇಲ್ಲಿ ಸರೆಂಡರ್ ಸೀಟ್ಸ್ ಅಂತ ಬಿಟ್ಟಿರೋದು. ಅದರಿಂದ ನೀವು ಮೊದಲಿಗೆ ನೀವು ಯಾವ ಕಾಲೇಜನ್ನು ಸ್ಟಡಿ ಮಾಡ್ತಿದ್ರೋ ಆ ಕಾಲೇಜಲ್ಲಿ ಸೀಟ್ ಮ್ಯಾಟ್ರಿಕ್ಸು ಹಾಗೆ ಫಸ್ಟ್ ರೌಂಡು ಕಟ್ ಆಫ್ ರ್ಯಾಂಕಿಂಗ್ ಆದರೆ ರಿಲೀಸ್ ಮಾಡಿದ್ದಾರೆ, ಅದನ್ನು ಅನಲೈಸ್ ಮಾಡ್ಕೊಳ್ಳಿ. ಆ ಕಾಲೇಜ್ ಸಿಗೋಂಗಿದ್ರೆ ನೀವು ಆ ಕಾಲೇಜನ್ನ ಪ್ರಿಯಾರಿಟಿ ಮಾಡಿದರೆ ಆ ಕಾಲೇಜ್ಗೆ ಒಮ್ಮೆ ಅಡ್ಮಿಷನ್ ನಂಬರು, ಒಂದು ಅಡ್ಮಿಷನ್ ಡಿಪಾರ್ಟ್ಮೆಂಟ್ದು ನಿಮಗೆ ಅವರ ಕಾಲೇಜ್ ವೆಬ್ಸೈಟ್ಗೆ ಹೋದರೆ ನಿಮಗೆ ನಂಬರ್ ಆದರೆ ಸಿಗುತ್ತೆ. ಇಲ್ಲ ಡೈರೆಕ್ಟಾಗಿ ನೀವು ಬಿಫೋರ್ ಅಡ್ಮಿಷನ್ ಆಗೋಕ್ಕೆ ಮುಂಚೆನೇ ಡೈರೆಕ್ಟಾಗಿ ಕಾಲೇಜ್ಗೆ ಒಮ್ಮೆ ವಿಸಿಟ್ ಮಾಡಿ ಆ ಕ್ಯಾಂಪಸ್ನೆಲ್ಲ ನೋಡಿಕೊಂಡು ಫೀಸಸ್ ಹೆಂಗಿದೆ ಅಂತ ವಿಚಾರಿಸಿ ಆಮೇಲೆ ಕಾಲೇಜಸ್ನಾದರೆ ಎಂಟರ್ ಮಾಡಿ ಅಂತ ನಾನಾದರೆ ಸಜೆಸ್ಟ್ ಮಾಡ್ತೀನಿ. ಸುಮಾರು ವಿದ್ಯಾರ್ಥಿಗಳು ನಮಗೆ ಈ ಕಾಲೇಜ್ ಆದರೆ ಸಿಕ್ಕಿದೆ, ಅಲ್ಲಿ ಹೋದರೆ ಎನ್ವಿರಾನ್ಮೆಂಟ್ ಎಲ್ಲ ಚೆನ್ನಾಗಿಲ್ಲ, ಕ್ಯಾಂಪಸ್ ಚೆನ್ನಾಗಿಲ್ಲ, ಆದರೆ ಫೀಸಸ್ಸು ಜಾಸ್ತಿ ಇದೆ ಅಂತ ಫಸ್ಟ್ ರೌಂಡಲ್ಲಿ ಮೆಸೇಜಸ್ ಮಾಡ್ತಿದ್ರು ಸಿಕ್ಕಿರೋ ವಿದ್ಯಾರ್ಥಿಗಳು. ಆ ರೀತಿ ತಪ್ಪನ್ನು ಮತ್ತೆ ಮಾಡೋಕ್ಕೆ ಹೋಗಬೇಡಿ. ನೀವು ಯಾವ ಕಾಲೇಜ್ಗೆ ಜಾಯ್ನ್ ಆಗಬೇಕು ಅಂದ್ಕೊಂಡಿದ್ರೆ ಅದ್ರ ಬಗ್ಗೆ ಆದರೆ ಪೂರ್ತಿ ತಿಳ್ಕೊಂಡು ಆ ಕಾಲೇಜ್ನ ಜಾಯ್ನ್ ಆಗ್ತೀನಿ ಅನ್ನೋ ಹಂಗಿದ್ರೆ ಮಾತ್ರ ಆ ಕಾಲೇಜ್ಗಾದರೆ ಅಪ್ಲೈ ಮಾಡಿ. ಸುಮ್ಮನೆ ಗೌರ್ಮೆಂಟ್ ಸೀಟ್ಸ್ನ ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ. ನಿಮಗೆ ಬೇಡ ಅಂದರೂ ಬೇರೆ ವಿದ್ಯಾರ್ಥಿಗಳಿಗಾದರೆ ಆ ಸೀಟು ಅಲಾಟ್ ಆಗೋ ಹಂಗಿರುತ್ತೆ. ಈಗ ನಿಮಗೆ ಸೆಕೆಂಡ್ ರೌಂಡಲ್ಲಿ ಆಗ ಬೇಡ ಅಂದರೆ ಏನಾದರೂ ಪೆನಾಲ್ಟಿ ಆಗ್ತಾರೆ ಅಂದರೆ, ನೀವು ಫಸ್ಟ್ ಏನಾದರೂ ಸೆಕೆಂಡ್ ರೌಂಡಲ್ಲಿ ಸಿಗುತ್ತೋ ಅದಕ್ಕೆ ಫೀಸ್ನ ಪೇ ಮಾಡಿಬಿಟ್ಟು ಏನಾದರೂ KA ಫೀಸ್ ಎಲ್ಲ ಪೇ ಮಾಡಿಬಿಟ್ಟಿದ್ರೆ ಅದನ್ನು ಅವರು ತಗೋಬಿಡ್ತಾರೆ, ಮುಟ್ಗೋಲಾದರೆ ಹಾಕೋತಾರೆ. ಇನ್ ಕೇಸ್ ನೀವು ಫೀಸ್ ಪೇ ಮಾಡಲಿಲ್ಲ ಅಂದರೆ ಆಟೋಮೆಟಿಕ್ಕಾಗಿ ಸೀಟ್ ಕ್ಯಾನ್ಸಲ್ ಆಗುತ್ತೆ, ನಿಮಗೆ ಯಾವುದೇ ರೀತಿ ಪೆನಾಲ್ಟಿ ಇರೋಲ್ಲ. ಆದರೆ ನೀವು ಫರ್ದರ್ ಕೌನ್ಸಿಲಿಂಗು ಏನಾದರೂ ಇನ್ ಕೇಸ್ ಥರ್ಡ್ ರೌಂಡ್ ಏನಾದರೂ ಕಂಡಕ್ಟ್ ಮಾಡಿದ್ರೆ ಆ ರೌಂಡ್ಗೆ ಅಡ್ಮಿಷನ್ ಅಂದರೆ ನೀವು ಆಪ್ಷನ್ ಎಂಟ್ರಿ ಎಲ್ಲ ಮಾಡೋಕ್ಕಾಗಲ್ಲ, ಆ ರೌಂಡ್ ಪಾರ್ಟಿಸಿಪೇಟ್ ಮಾಡೋಕ್ಕಾಗಲ್ಲ. ಹಾಗೆ ನೆಕ್ಸ್ಟು ಏನಾದರೂ PGCET 25 ಏನಾದರೂ ಬರೀತೀರಿ ಅಂದರೆ ಅದಕ್ಕೂ ಒಂದು ಇಂಪ್ಲಿಮೆಂಟ್ ಏನಾದರೂ ಒಂದು ನಿಮ್ಮ ಬ್ಯಾನ್ ರೀತಿ ಏನಾದರೂ ಹೇರ್ಬೋದು. ನೀವು ನೆಕ್ಸ್ಟು PGCET 25 ಪಾರ್ಟಿಸಿಪೇಟ್ ಮಾಡೋಕ್ಕೆ ಆಗದೆ ಇರ್ಬೋದು. ಅದರಿಂದ ಆ ಕಾಲೇಜ್ಗೆ ಜಾಯ್ನ್ ಆಗ್ತೀನಿ ಹೋಗ್ತೀನಿ ಅನ್ನೋ ವಿದ್ಯಾರ್ಥಿಗಳು ಮಾತ್ರ ಅಪ್ಲೈ ಆದರೆ ಮಾಡಿ. ಈಗ ಈ ರೌಂಡಲ್ಲಿ ಒಂದು ನಮಗೆ ಸಿಕ್ಕಿ ಸೆಕೆಂಡ್ ರೌಂಡಲ್ಲಿ ಆ ಸೀಟ್ ಬೇಡ, ನೆಕ್ಸ್ಟು ನಾವು ಕೌನ್ಸಿಲಿಂಗ್ ಮುಖಾಂತರ ಯಾವುದೇ ರೀತಿ ನೆಕ್ಸ್ಟ್ ಇಯರು ಅಟೆಂಡ್ ಆಗಲಿಲ್ಲ ಅಂದರೆ ನೀವು ನೀವು ಪಾರ್ಟಿಸಿಪೇಟ್ ಮಾಡಿ. ನಿಮ್ಗೆ ಬೇಡ ಅಂದರೆ ನೀವು ಮತ್ತೆ ಮ್ಯಾನೇಜ್ಮೆಂಟ್ ಸೀಟ್ಗಾದರೆ ಹೋಗ್ತೀನಿ ಅಂದರೆ ಹೋಗಿ, ಮತ್ತೆ ನೀವು ಯಾವುದೇ ರೀತಿ ಕೌನ್ಸಿಲಿಂಗ್ ಮೂಲಕ ಗೌರ್ಮೆಂಟ್ ಸೀಟು KA ನಡೆಸೋದ್ರ ಮೂಲಕ ಆದರೆ ನೀವು ಅಡ್ಮಿಷನ್ ಆದರೆ ಪಡ್ಕೊಳ್ಳೋಕ್ಕಾಗಲ್ಲ. ಅದರಿಂದ ಹೇಳ್ತಿರೋದು, ನೀವು ಕಂಪ್ಲೀಟಾಗಿ ವಿಚಾರಿಸಿ ತಿಳ್ಕೊಂಡು ಆಮೇಲೆ ಆದರೆ ಅಪ್ಲೈ ಮಾಡಿ.
ಈಗ ಅನೇಕ ವಿದ್ಯಾರ್ಥಿಗಳು ಸೆಕೆಂಡ್ ರೌಂಡ್ದು ಆಪ್ಷನ್ ಎಂಟ್ರಿ ಲಿಂಕ್ ಆದರೆ ಎನೇಬಲ್ ಆಗಿದೆಯಲ್ಲ, ಅದರಲ್ಲಿ ನಾವು ಹೊಸದಾಗಿ ಕಾಲೇಜಸ್ನ ಅಂದರೆ ಯಾವ ರೀತಿ ಆ್ಯಡ್ ಮಾಡಬೇಕು ಅಂತ ಒಂದು ಲೈವ್ ಡೆಮೋ ವಿಡಿಯೋ ಆದರೆ ಮಾಡಿ ತಿಳಿಸ್ಕೊಡಿ ಅಂತ ಕೇಳ್ತಿದ್ದಾರೆ. ಸೊ ನೋಡಿ, ನನಗೆ ಇದ್ದ ಕ್ರೆಡೆನ್ಷಿಯಲ್ಸು ವಿದ್ಯಾರ್ಥಿದು ಫಸ್ಟ್ ರೌಂಡಲ್ಲಿ ಅಡ್ಮಿಷನ್ ಆದರೆ ತಗೊಂಡಿದ್ದಾನೆ. ಅದರಿಂದ ನನ್ನ ಹತ್ರ ಯಾವುದೇ ರೀತಿ ಸೆಕೆಂಡ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿರೋ ಲಾಗಿನ್ ಕ್ರೆಡೆನ್ಷಿಯಲ್ಸು ಯಾವುದೇ ವಿದ್ಯಾರ್ಥಿದು ಇಲ್ಲ. ಇನ್ ಕೇಸ್ ನೀವು ಯಾರಾದರೂ ಶೇರ್ ಮಾಡ್ತೀನಿ ಅಂದರೆ ನಮ್ಮ ಮೇಲ್ ಐ ಡಿ ಇಲ್ಲ ಇನ್ಸ್ಟಾಗ್ರಾಮಲ್ಲಿ ಪರ್ಸ್ನಲ್ ಆಗಿ ಮೆಸೇಜ್ ಮಾಡಿ ನೀವು ಆದರೆ ಶೇರ್ ಮಾಡ್ಬೋದು. ನಿಮ್ಮ ಡೀಟೇಲ್ಸ್ ಆದರೆ ಪರ್ಸನಲ್ ಡೀಟೇಲ್ಸ್ನ ಯಾವುದೇ ರೀತಿ ತೋರಿಸಲ್ಲ, ಹೈಡ್ ಆದರೆ ಮಾಡಿ ಯಾವ ರೀತಿ ಆದರೆ ಅಪ್ಲೈ ಮಾಡಬೇಕು ಅಂತ ಒಮ್ಮೆ ಲೈವ್ ವಿಡಿಯೋ ಆದರೆ ಮಾಡಿ ತೋರಿಸ್ಕೊಡ್ತೀನಿ. ಸದ್ಯಕ್ಕಾದರೆ ನನ್ನ ಹತ್ರ ಯಾವುದೇ ಲಾಗಿನ್ ಕ್ರೆಡೆನ್ಷಿಯಲ್ಸ್ ಇಲ್ಲ, ಅದರಿಂದ ಆದರೆ ವಿಡಿಯೋ ಮಾಡೋಕ್ಕೆ ಆಗ್ತಿಲ್ಲ. ನೀವು ಅಲ್ಲಿ ಪ್ರೀವಿಯಸ್ ಆಗಿ ಯಾರೆಲ್ಲ ಫಸ್ಟ್ ರೌಂಡ್ ಪಾರ್ಟಿಸಿಪೇಟ್ ಮಾಡಿದರೋ ಅಂಥ ವಿದ್ಯಾರ್ಥಿಗಳಿಗೆ ಆಲ್ರೆಡಿ ಗೊತ್ತಿರುತ್ತಲ್ವ, ನೀವು ಆಲ್ರೆಡಿ ಸೀಟ್ನ ಅಪ್ಲೈ ಮಾಡಿ ಒಂದು ಕೌನ್ಸಿಲಿಂಗಲ್ಲಿ ಆಪ್ಷನ್ ಎಂಟ್ರಿ ಆದರೆ ಮಾಡಿರ್ತೀರ. ಅದೇ ರೀತಿ ಕೋರ್ಸ್ನ ಸೆಲೆಕ್ಟ್ ಮಾಡಿ ಆ ಕಾಲೇಜಸ್ಗಾದರೆ ನೀವು ಪ್ರಿಯಾರಿಟಿ ಆದರೆ ಕೊಡ್ತಾ ಹೋಗಬೇಕಾಗುತ್ತೆ. ಇನ್ ಕೇಸ್ ನಿಮಗೆ ಬೇಡ ಅಂದ ಇದ್ದ ಕಾಲೇಜ್ಗೆ ನೀವು 0 ಆದರೆ ಕೊಟ್ಟು ಅಪ್ಡೇಟ್ ಆದರೆ ಕೊಡ್ತಾ ಇರಬೇಕು. ಎವ್ರಿ 2 ಮಿನಿಟ್ಸ್ಗಾದರೆ ಅಪ್ಡೇಟ್ ಆದರೆ ಮಾಡ್ತಿದ್ರೆ ನಿಮ್ಮ ಕಾಲೇಜಸ್ ಆದರೆ ಸೆಲೆಕ್ಟ್ ಆಗುತ್ತೆ. ಆಲ್ರೆಡಿ ನೀವು ಫಸ್ಟ್ ರೌಂಡಲ್ಲಿ ಅಪ್ಲೈ ಮಾಡಿದರೆ ನಿಮಗೆ ಗೊತ್ತಿರುತ್ತೆ. ಇಲ್ಲಿ ಕೆಲವೊಂದು ವಿದ್ಯಾರ್ಥಿಗಳಿಗಾದರೆ ನಮಗೆ ಒಂದು ಜನರಲ್ ಆಗಿ MCA ಅಂತ ತೋರಿಸ್ತಿಲ್ಲ, ಹಾಗೆ MTech ಅಂತ ತೋರಿಸ್ತಿಲ್ಲ, ಸಬ್ ಬ್ರಾಂಚಸ್ ಆದರೆ ತೋರಿಸ್ತಿದೆ ಅಂತ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಗಿರ್ಬೋದು, ಮಿಷನ್ ಲರ್ನಿಂಗ್, ಏನಾದರೂ ಒಂದು ಸಬ್ ಬ್ರಾಂಚಸ್ಸು, ಡೇಟಾ ಸೈನ್ಸು ಈ ರೀತಿ ತೋರಿಸ್ತಿದೆ ಅಂತ ಕೇಳ್ತಿದ್ದಾರೆ. ಆ ಕಾಲೇಜಸ್ಸಲ್ಲಿ ಸಬ್ ಬ್ರಾಂಚಸ್ಸು ಇರುತ್ತೆ. ಅದರಿಂದ ನೀವು ಜನರಲ್ MBA MCA ಬೇಕು ಅಂದರೆ ನೀವು ಅದನ್ನೇ ತಗೋಬೋದು. ಬಿಸ್ನೆಸ್ ಅನಲಿಟಿಕ್ಸು, ಡೇಟಾ ಸೈನ್ಸು ಈ ಥರ ಯಾವುದಾದ್ರು ಸಬ್ ಬ್ರಾಂಚಸ್ ಬೇಕಂದರೆ ಆ ಕೋರ್ಸಸ್ನ ಸೆಲೆಕ್ಟ್ ಮಾಡ್ಬೋದು. ಇಲ್ಲ ಜನರಲ್ ಡಿಗ್ರಿ MBA MCA ಎಲ್ಲಿರುತ್ತೋ ಆ ಕಾಲೇಜಸ್ನ ಮಾತ್ರ ನೀವು ಎಂಟರ್ ಮಾಡಬೇಕಾಗುತ್ತೆ. ಈಗ ಸೆಕೆಂಡ್ ರೌಂಡು ಈಗ ಪ್ರೊವಿಷನಲ್ ಸೀಟ್ ಮ್ಯಾಟ್ರಿಕ್ಸ್ ಅಂತ ರಿಲೀಸ್ ಮಾಡಿದ್ದಾರೆ. ಅದ್ರ ಬಗ್ಗೆ ಆದರೆ ಒಮ್ಮೆ ನೋಡೋಣ. ಈಗಾಗಲೇ ಪ್ರೀವಿಯಸ್ ಆಗಿ ತಿಳಿಸಿರೋ ಪ್ರಕಾರನೇ ನಿಮಗೆ ಸರೆಂಡರ್ ಆಗಿರೋ ಸೀಟ್ಸು, ಹಾಗೆ ಯಾವುದಾದ್ರೂ ಹೊಸದಾಗಿ ಆ್ಯಡ್ ಆಗೋ ಕಾಲೇಜಸ್ಸು ಆ ಸೀಟ್ಸ್ನ ಈಗ ರಿಲೀಸ್ ಆದರೆ ಮಾಡಿದ್ದಾರೆ. ಸರೆಂಡರ್ 1, ಸರೆಂಡರ್ 2 ಅಂತ ಒಂದು 2 PDFs ಆದರೆ ಬಿಟ್ಟಿದ್ದಾರೆ. ಅದ್ರ ಜೊತೆಗೆ ಇಂಪ್ಯಾಕ್ಟ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ದು ಅದೊಂದು, ಹಾಗೆ ಡಾನ್ ಬಾಸ್ಕೋದು, ವಾಸವಿ ಅದೊಂದು ನ್ಯೂ ಕಾಲೇಜ್ ಆಗಿ, ಹಾಗೆ ಸೌಂದರ್ಯದು, ಇಷ್ಟು ಒಂದು 5 ಕಾಲೇಜಸ್, ಒಂದು 4 ಕಾಲೇಜಸ್ದು ನ್ಯೂ ಕಾಲೇಜಸ್ಸು ಸೀಟ್ ಮ್ಯಾಟ್ರಿಕ್ಸು, ಅದ್ರ ಜೊತೆಗೆ ಸರೆಂಡರ್ಸ್ದು ಸೀಟ್ಸ್ ಆದರೆ ಕೊಟ್ಟಿದ್ದಾರೆ. ಈ ಸರೆಂಡರಲ್ಲಿರೋ ಸೀಟ್ಸು ಈಗಾಗಲೇ ಯಾರೆಲ್ಲ ಫಸ್ಟ್ ರೌಂಡಲ್ಲಿ ಅಟೆಂಡ್ ಮಾಡಿ ಅಂಥ ವಿದ್ಯಾರ್ಥಿಗಳು ನಮಗೆ ಬೇಡ ಅಂತ ಸೀಟ್ನ ಕ್ಯಾನ್ಸಲ್ ಮಾಡ್ಕೊಂಡಿದ್ದಾರೆ KEಗೆ ಹೋಗಿ, ಅಂಥ ವಿದ್ಯಾರ್ಥಿಗಳದ್ದು ಆ ಕಾಲೇಜಸ್ಸಲ್ಲಿ ಎಷ್ಟು ಸೀಟ್ಸ್ ಆದರೆ ಉಳಿದಿದೆ ಅಂತ ಅದ್ರದ್ದಾದರೆ ಸೀಟ್ ಮ್ಯಾಟ್ರಿಕ್ಸ್ ಆದರೆ ರಿಲೀಸ್ ಮಾಡಿರೋದು. ಇದರಲ್ಲಿ ಕ್ಲಿಯರ್ ಆಗಾದರೆ ಕೊಟ್ಟಿಲ್ಲ. ಒಂದು ನಿಮಗೆ ಅಟ್ಲೀಸ್ಟ್ ಕೋರ್ಸ್ ವೈಸ್ ಆದರೂ ಕೊಡಬೇಕಿತ್ತು. ಮೋಸ್ಟ್ ಪ್ರಾಬಬಲಿ ಇಲ್ಲಿ ಪ್ರೊವಿಷನಲ್ ಅಂತ ಇರೋದ್ರಿಂದ ಮತ್ತೆ ಏನಾದರೂ ಬಿಡ್ಬೋದು. ಬಿಟ್ಟರೆ ನಾನು ಹತ್ರ ಅಪ್ಡೇಟ್ ಮಾಡ್ತೀನಿ. ಈಗ ಸದ್ಯಕ್ಕಾದರೆ ನೋಡ್ಕೊಳ್ಳಿ. ಈಗ ಫಾರ್ ಎಕ್ಸಾಂಪಲ್ಲು ಇಲ್ಲಿ ME MTech ಆದರೆ ಇದೆ, KLE ಟೆಕ್ನಾಲಜಿ ಯೂನಿವರ್ಸಿಟಿ ಹುಬ್ಳಿ ಅಂತ ಇದೆ. ಪ್ರೀವಿಯಸ್ ಆಗಿ ಯಾವ ರೀತಿ ಆದರೆ ಇತ್ತು ಅದೇ ರೀತಿ ನಿಮಗೆ ಕೆಲವೊಂದು ಕಡೆ ಇಲ್ಲಿ ಕ್ಯಾಟಗಿರಿಗಾದರೆ 0 ಅಂತ ಇದೆ. ಅಲ್ಲಿ ನಿಮಗೆ ನಿಮ್ಮ ಕ್ಯಾಟಗಿರಿಗಾದರೆ ಯಾವುದೇ ರೀತಿ ಸೀಟ್ಸ್ ಆದರೆ ಇರೋಲ್ಲ. ನೀವು ಜನರಲ್ ಮೆರಿಟಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು. ನೀವು ಯಾವುದೇ ಕ್ಯಾಟಗಿರಿ ಆಗಿರ್ಬೋದು, ನೀವು ಜನರಲ್ ಮೆರಿಟ್ಗಾದರೆ ಪಾರ್ಟಿಸಿಪೇಟ್ ಆದರೆ ಮಾಡ್ಬೋದು. ಗೌರ್ನಮೆಂಟ್ ಸೀಟ್ಸ್ ಅಂತ ಇರಬೇಕು. ಎಷ್ಟು ಸೀಟ್ಸ್ ಇದೆ ಅಂತ ಅವೈಲೇಬಲ್ಲು ನೋಡ್ಕೊಳ್ಳಿ. ಈ ಕಾಲೇಜಲ್ಲಾದರೆ ಫಾರ್ ಎಕ್ಸಾಂಪಲ್ ಅಡ್ವಾನ್ಸ್ಡ್ ಮ್ಯಾನುಫ್ಯಾಕ್ಚರಿಂಗ್ ಸಿಸ್ಟಮ್ಗೆ 7 ಸೀಟ್ಸ್ ಆದರೆ ಇದೆ. ಇನ್ನು ಕೆಲವೊಂದು ಕಡೆ ಇಂಟೇಕ್ ಅಂತ ಇದ್ದು, ಹಾಗೆ ಮ್ಯಾನೇಜ್ಮೆಂಟ್ ಸೀಟ್ಸ್ ಅಂತ ಸಪ್ರೇಟ್ ಆಗಿ ಇರುತ್ತೆ. ಅಲ್ಲಿ ನೀವು ಮ್ಯಾನೇಜ್ಮೆಂಟ್ ಸೀಟ್ಸ್ನ ಕನ್ಸಿಡರ್ ಆದರೆ ಮಾಡ್ಕೋಬೇಡಿ. ನಿಮ್ಮ ಗೌರ್ನಮೆಂಟ್ ಇಂಟೇಕು, ಗೌರ್ನಮೆಂಟ್ ಸೀಟ್ಸ್ ಎಷ್ಟಾದರೆ ಇದೆ ಅದರಲ್ಲಿ ನಿಮ್ಮ ಕ್ಯಾಟಗಿರಿಗೆ ಎಷ್ಟು ಸೀಟ್ಸ್ ಆದರೆ ಇದೆ, ಆ ಕಾಲೇಜಲ್ಲಿ ಕಟ್ ಆಫ್ ರ್ಯಾಂಕಿಂಗ್ ಆದರೆ ಎಷ್ಟಿದೆ, ನಿಮ್ಮ ಕ್ಯಾಟಗಿರಿಗೆ ಅಲ್ಲಿ ಎಷ್ಟಾದರೆ ರ್ಯಾಂಕಿಂಗ್ ಆದರೆ ನಿಂತಿದೆ ಫಸ್ಟ್ ರೌಂಡಲ್ಲಿ ಅಂತ ನೋಡ್ಕೊಳ್ಳಿ. ಇಲ್ಲಿ ಸುಮಾರು ವಿದ್ಯಾರ್ಥಿಗಳು ಫಸ್ಟ್ ರೌಂಡು ಹಾಗೆ ಸೆಕೆಂಡ್ ರೌಂಡ್ಗೂ ಕಟ್ ಆಫ್ ರ್ಯಾಂಕಿಂಗ್ ಆದರೆ ಡಿಫ್ರೆನ್ಸ್ ಬರುತ್ತೆ ಅಂತ ಕೇಳ್ತಿದ್ದಾರೆ. ಒಂದು ನೀವು +or-500 ಹಾಕಿ ಆ ನಿಯರ್ ಬೈ ಇರೋ ಕಾಲೇಜಸ್ನಾದರೆ ಎಂಟರ್ ಮಾಡಿ. ನಿಮಗೆ ಆ ಕಾಲೇಜಸ್ಸು ಸೀಟ್ ಆದರೆ ಸಿಗೋ ಚಾನ್ಸಸ್ ಆದರೆ ಇರುತ್ತೆ. ಇನ್ ಕೇಸು ಈ ರೌಂಡಲ್ಲಿ ಸೀಟ್ಸ್ ಏನಾದರೂ ಉಳಿದರೆ ಇಲ್ಲಿ ಸುಮಾರು ವಿದ್ಯಾರ್ಥಿಗಳು ನೆಕ್ಸ್ಟ್ ರೌಂಡ್ ಒಂದು 3rd ರೌಂಡ್ ಆದರೆ ಕಂಡಕ್ಟ್ ಮಾಡ್ಬೋದು ಅಂತ ಕೇಳ್ತಿದ್ದಾರೆ. ಎವ್ರಿ ಇಯರು ಯೂಶಲಿ ಕಂಡಕ್ಟ್ ಮಾಡ್ತಿರಲಿಲ್ಲ. ಲಾಸ್ಟ್ ಇಯರು ಸೀಟ್ಸ್ ಉಳಿದಿದ್ದಕ್ಕೆ ಮತ್ತೆ ಒಂದು ಫೈನಲ್ ರೌಂಡು ಅಂತ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡು ಅಂದರೆ 3rd ರೌಂಡ್ ಅಂತ ಕಂಡಕ್ಟ್ ಮಾಡಿದ್ದಾರೆ. ಈ ವರ್ಷವೂ ನೋಡಬೇಕು, ಸೀಟ್ಸ್ ಏನಾದರೂ ಉಳಿದು ಗೌರ್ಮೆಂಟ್ ಸೀಟ್ಸ್ ಎಲ್ಲ ಫಿಲ್ ಆಗಲಿಲ್ಲ ಅಂದರೆ ಮತ್ತೆ ಇನ್ನೊಂದು ರೌಂಡ್ ಆದರೆ ಕಂಡಕ್ಟ್ ಮಾಡ್ಬೋದು. ಇಲ್ಲಾಂದರೆ ಕಂಡಕ್ಟ್ ಮಾಡಲ್ಲ. ಅದರಿಂದ ಇದೇ ಫೈನಲ್ ರೌಂಡ್ ಆಗಿರ್ಬೋದು. ಅದಕ್ಕೆ ನಿಮ್ಮ ನಿಯರ್ ಬೈ ಇರೋ ಕಾಲೇಜಸ್ನ, ನಿಮ್ಮ ನಿಯರ್ ಬೈ ಕಟ್ ಆಫ್ ರ್ಯಾಂಕಿಂಗು, ನಿಮ್ಮ ರ್ಯಾಂಕಿಂಗ್ ನಿಯರ್ ಬೈ ಇರೋ ಕಾಲೇಜಸ್ನ ಅಷ್ಟೇ ಎಂಟರ್ ಮಾಡಿ. ಇಲ್ಲಿ ಅವೈಲೇಬಿಲಿಟಿ ಆಫ್ ಸೀಟ್ಸ್ ಮೇಲೇ ನಿಮಗೆ ಸೆಕೆಂಡ್ ರೌಂಡಲ್ಲಿ ಸೀಟ್ ಆದರೆ ಅಲಾಟ್ ಆಗೋದು. ಅದರಿಂದ ಕೇರ್ಫುಲ್ ಆಗಿ ನೀವು ಈ ಕಾಲೇಜಸ್ನ ಎಂಟರ್ ಮಾಡುವಾಗೆ, ಆಲ್ಟರ್ ಮಾಡುವಾಗ, ಹಾಗೆ ಮಾಡಿಫೈ ಮಾಡ್ಕೊಳ್ಳುವಾಗ ನೀವು ಸೀಟ್ಸ್ನಾದರೆ ಕರೆಕ್ಟಾಗಿ ಮ್ಯಾನೇಜ್ ಮಾಡ್ಕೊಳ್ಳಿ. ಈ ರೌಂಡಲ್ಲಿ ಮತ್ತೆ ನಿಮಗೆ ಸೀಟ್ ಸಿಗಲಿಲ್ಲ ಅಂದರೆ ಮತ್ತೆ ಮ್ಯಾನೇಜ್ಮೆಂಟ್ ಸೀಟ್ಗಾದರೆ ಹೋಗಬೇಕಾಗುತ್ತೆ. ಈಗಾಗಲೇ ಫಿಲ್ ಆಗಿರುತ್ತೆ. ಅಲ್ಲಿ ಮತ್ತೆ ಹೋದರೆ ನೀವು ಸುಮಾರು ಅಮೌಂಟ್ ಆದರೆ ಕೇಳ್ತಾರೆ, ಲ್ಯಾಕ್ಸಲ್ಲಿರುತ್ತೆ. ಅದರಿಂದ ನೀವು ಅಫೋರ್ಡ್ ಮಾಡೋಕ್ಕೂ ಕಷ್ಟ ಆಗುತ್ತೆ. ಸ್ಕಾಲರ್ಶಿಪ್ಪು ಬರೋದಿಲ್ಲ.
ಅದರಿಂದ ಗೌರ್ಮೆಂಟ್ ಸೀಟ್ ಬೇಕಂದರೆ ಕ್ಲಿಯರಾಗಿ ಅನಲೈಸ್ ಆದರೆ ಮಾಡಿ ನೀವು ಆದರೆ ಕಾಲೇಜಸ್ನಾದರೆ ಎಂಟರ್ ಮಾಡಿ. ಈಗ ಅನೇಕ ವಿದ್ಯಾರ್ಥಿಗಳು ಸರ್ ನಾವು ಚಾಯ್ಸ್ 2 ಕೊಟ್ಟು ಹೋಲ್ಡಲ್ಲಿಟ್ಟು ಆಲ್ರೆಡಿ ಫೀಸ್ನ ಪೇ ಮಾಡಿದರೆ ಅದನ್ನು ಈ ರೌಂಡ್ಗೆ ಆದರೆ ಹಾಕೋತಾರೆ ಅಂತ ನಾನು ಪ್ರೀವಿಯಸ್ ವೀಡಿಯೋಸಲ್ಲಿ ಅನೇಕ ವೀಡಿಯೋಸಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ನೀವು ಯಾವುದೇ ರೀತಿ ಮತ್ತೆ ಫೀಸ್ನ ಪೇ ಮಾಡೋಂಗಿಲ್ಲ. ಸೆಕೆಂಡ್ ರೌಂಡಲ್ಲಿ ಆ ಫೀಸ್ನ ಟ್ರಾನ್ಸ್ಫರ್ ಮಾಡ್ತಾರೆ. ನೀವು ಡೈರೆಕ್ಟಾಗಿ ಅಡ್ಮಿಷನ್ ಆದರೆ ಡೌನ್ಲೋಡ್ ಮಾಡ್ಕೋತೀರಾ. ಹಾಗೆ ನಿಮ್ಮ ಬ್ಯಾಲೆನ್ಸ್ ಅಮೌಂಟ್ ಏನಾದರೂ ಇದ್ದರೆ ರೀಫಂಡ್ ಆದರೆ ಮಾಡ್ತಾರೆ. ಈಗಾಗಲೇ ಒಂದು ಬ್ಯಾಂಕ್ ಡೀಟೇಲ್ಸ್ ಆದರೆ ಫಿಲ್ ಮಾಡಿದರೆ ನಿಮಗೆ ಅಮೌಂಟ್ ಆದರೆ ರೀಫಂಡ್ ಮಾಡ್ತಾರೆ. ಇಲ್ಲ ಇನ್ ಕೇಸ್ ನೀವು ಪೇ ಮಾಡಬೇಕಂದ್ರೆ ಅಷ್ಟು ಮಾತ್ರ ಚಲನ ಆದರೆ ಬರುತ್ತೆ. ಇನ್ನು ಈ ಸೀಟ್ ಮ್ಯಾಟ್ರಿಕ್ಸ್ ಬಗ್ಗೆ ಆದರೆ ಕ್ಲಾರಿಟಿಯಾಗಿ ಒಂದು ಪ್ರಾವಿಷನಲ್ ಸೀಟ್ ಮ್ಯಾಟ್ರಿಕ್ಸ್ ಆಗಿರೋದ್ರಿಂದ ಒಂದು ಮತ್ತೆ ಇನ್ನೊಂದು ಒರಿಜಿನಲ್ದು ಸೀಟ್ ಮ್ಯಾಟ್ರಿಕ್ಸ್ ಆದರೆ ಕೋರ್ಸ್ ವೈಸು ಬಿಡ್ತಾರೆ ಅಂದ್ಕೊಂಡಿದ್ದೀನಿ. ಇದು ಸರೆಂಡರ್ ಸೀಟ್ಸು ಹಾಗೆ ನ್ಯೂ ಕಾಲೇಜಸ್ ಅಷ್ಟೇ ಕೊಟ್ಟಿದ್ದಾರೆ. ಈಗಾಗಲೇ ಪ್ರೀವಿಯಸ್ ಆಗಿ ಉಳಿದಿರೋ ಸೀಟ್ಸು ಇರುತ್ತೆ, ಅಲಾಟ್ ಆಗದೆ ಇರೋ ಸೀಟ್ಸ್ ಇರುತ್ತೆ. ಅದನ್ನೆಲ್ಲ ರೆಡಿ ಮಾಡಿ ಇನ್ನೊಂದೇನಾದರೂ ಬಿಡ್ಬೋದು. ಅದು ಬಿಟ್ಟಾಗ ಇನ್ನೊಮ್ಮೆ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಆದರೆ ಮಾಡ್ತೀನಿ. ಈಗ ಸೆಕೆಂಡ್ ರೌಂಡ್ ಬಗ್ಗೆ ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ಕಾಮೆಂಟ್ ಮುಖಾಂತರ ತಿಳಿಸ್ಬೋದು. ಹಾಗೆ ಇನ್ಸ್ಟಾಗ್ರಾಮಲ್ಲಿ ನಮ್ಮನ್ನು ಫಾಲೋ ಮಾಡಿ ಅಲ್ಲಿ ಮೆಸೇಜ್ ಮಾಡ್ಬೋದು. ದಟ್ಸ್ ಆಲ್ ಫಾರ್ ದಿಸ್ ವಿಡಿಯೋ. ಕೀಪ್ ವಾಚಿಂಗ್ ಎನ್ವಿಆರ್ updates for more education and scholarship related updates.